ಅನೇಕ ದೇಶಗಳನ್ನ ಒಳಗೊಂಡ ಯುದ್ಧ ಅದು. ಪ್ರಧಾನಿಯಾಗಿ ಯುರೋಪ್ ಮತ್ತು ಏಷ್ಯಾ ಖಂಡದಲ್ಲಿ ನಡೆಯಲ್ಪಟ್ಟಂತ ಯುದ್ಧ. ಹಾಗಾದ್ರೆ ಮೂರನೇ ಮಹಾಯುದ್ಧ ಶುರು ಆಯ್ತಾ? ಹಾಗಾದ್ರೆ ಇಸ್ರೇಲ್ನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇರಾನ್ನ ಅತಿ ದೊಡ್ಡ ದಾಳಿಗೆ ಈಗ ಇಸ್ರೇಲ್ ಹಾಗಾದ್ರೆ ಬಲಿಯಾಗುತ್ತಾ? ಮೂರನೇ ಮಹಾಯುದ್ಧದ ಭೀತಿ ಈಗ ಶುರು ಆಗ್ತಾ ಇದೆ. ಎರಡನೇ ಮಹಾಯುದ್ಧ ನಾವು ನೋಡಿದ್ವಿ 1939ರಿಂದ 1945 ತನಕ ಎರಡನೇ ಮಹಾಯುದ್ಧ ನಡೆದಿತ್ತು. ಆ ಸಂದರ್ಭದಲ್ಲಿ ಎಷ್ಟು ಸಾವು ನೋವು ಸಂಭವಿಸಿತು, ಎಷ್ಟು ಜನರು ಸತ್ತು ಹೋಗಿದ್ರು, ಅದೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಆದ್ರೆ ಈಗ ಮೂರನೇ ಮಹಾಯುದ್ಧ ಶುರುವಾದ್ರೆ ಗತಿ ಏನು ಎನ್ನುವಂಥದ್ದು ಕೂಡ. ಯಾಕಂತ ಹೇಳಿದ್ರೆ ಒಂದೊಂದು ದೇಶದಲ್ಲಿ ಈಗ ಯುದ್ಧ ಸಾಮಗ್ರಿಗಳು ಸಾಕಷ್ಟು ಇರುವಂಥದ್ದು. ಅದು ಕೂಡ ಈಗ ಈ ನೋಡಿ ಈಗಾಗಲೇ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ರಾಕೆಟ್ ದಾಳಿ ಆಗ್ತಾ ಇದೆ, ಕ್ಷಿಪಣಿ ದಾಳಿ ಆಗ್ತಾ ಇದೆ. ಒಂದ್ ಕಡೆ ಇಸ್ರೇಲ್ ಕೂಡ ಈ ಐರನ್ ಡೋಮ್ ಅನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ತನ್ನ ದೇಶದ ನಾಗರಿಕರನ್ನ ಸೇಫ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದೆ. ಏಕಾಏಕಿ ಮಧ್ಯರಾತ್ರಿ ಈ ತರ ದಾಳಿ ಮಾಡಿದ್ರೆ ಅಲ್ಲಿರುವಂತಹ ಜನರ ಪರಿಸ್ಥಿತಿ ಏನಾಗಬಹುದು ಎನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗ್ತಾ ಇರುವಂಥದ್ದು. ಎರಡನೇ ಮಹಾಯುದ್ಧದಲ್ಲೂ ಕೂಡ ನಾವು ನೋಡಿದ್ವಿ 70 ರಾಷ್ಟ್ರಗಳ ಸೈನ್ಯಗಳನ್ನ ಭಾಗವಹಿಸಿದೆ ಈ ಯುದ್ಧದಲ್ಲಿ. 6 ಕೋಟಿಗೂ ಹೆಚ್ಚು ಜನ ಪ್ರಾಣವನ್ನ ಕಳ್ಕೊಂಡಿದ್ರು. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ 6 ಕೋಟಿಗೂ ಹೆಚ್ಚು ಜನ ಪ್ರಾಣವನ್ನು ಕಳ್ಕೊಂಡಿದ್ರು ಎರಡನೇ ಮಹಾಯುದ್ಧದಲ್ಲಿ. ಹಾಗಾದ್ರೆ ಮೂರನೇ ಮಹಾಯುದ್ಧ ಶುರುವಾದ್ರೆ ಏನ್ ಗತಿ? ಹಾಗಾದ್ರೆ ನಾವು ಈಗಾಗಲೇ ನೋಡ್ತಾ ಇದ್ವಿ, ಈಗಾಗಲೇ ಪ್ರಬಲವಾದಂಥ ಅಸ್ತ್ರಗಳನ್ನ ಒಂದೊಂದು ದೇಶದಲ್ಲೂ ರೆಡಿ ಮಾಡ್ತಾ ಇದ್ರೆ. ಒಬ್ಬೊಬ್ರು ಅಣುಬಾಂಬ್ ನಾವು ಹಾಕ್ತೀವಿ, ನಮ್ಮ ಹತ್ರ ಇದೆ ನಾವು ಹಾಕ್ತೀವಿ. ಇನ್ನೊಂದು ಬೇರೆ ತರದಲ್ಲಿ ಈ ನ್ಯೂಕ್ಲಿಯರ್ ಬಾಂಬ್ ಕೂಡ ರೆಡಿ ಹಾಕೊಂಡಿದೆ. ನ್ಯೂಕ್ಲಿಯರ್ ಬಾಂಬ್ ಕೂಡ ಹಾಕಿದ್ರೆ ಗತಿ ಏನು ಎನ್ನುವಂತ ಪ್ರಶ್ನೆ ಕೂಡ. ನೋಡಿ ಇದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡ. ಮಧ್ಯಪ್ರಾಚ್ಯ ಈಗ ಯಾವುದು ಕಾರಣಕ್ಕೂ ಕೂಡ ಸೇಫ್ ಆಗೋದಿಲ್ಲ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ ಕೇಸ್ ಎಲ್ಲ ವಿಮಾನ ಹಾರಾಟವನ್ನು ಕೂಡ ಈಗ ಎಂಡ್ ಮಾಡಬೇಕಾಗತ್ತೆ. ಭಾರತದಿಂದ ಇರಾನ್ ಇರ್ಬೋದು, ಇಸ್ರೇಲ್ಗೆ ಹೋಗುವಂತ ವಿಮಾನ ಹಾರಾಟವನ್ನು ಕೂಡ ಈಗ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್, ಯಾವ ಕಾರಣಕ್ಕೆ ಯುದ್ಧ ಆದ್ರೆ ಯಾವ ರೀತಿಯಾಗಿ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ನಾವು ನೋಡಿದ್ವಿ. 6 ಕೋಟಿಗೆ ಹೆಚ್ಚು ಜನ ಸಾವನ್ನಪ್ಪಿದ್ರು. ನಿಕೇಶ್, ಗಮನಿಸ್ತಾ ಇದ್ದೀವಿ ಇಸ್ರೇಲ್ ಮೇಲೆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರವನ್ನ ಅಮೆರಿಕ ಮಧ್ಯಪ್ರವೇಶ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿತ್ತು. ಇನ್ ಕೇಸ್ ಹಿಜ್ಬುಲ್ಲಾ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿದರೆ ಗಂಭೀರವಾದಂತಹ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅಂತ ಈಗಾಗಲೇ ಅಮೆರಿಕದ ರಕ್ಷಣಾ ಸಚಿವ ಆಸ್ಟಿನ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದಾದ ನಂತರವೂ ಕೂಡ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಅಮೆರಿಕ ಈಗ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೋಬಹುದು? ಹಿಜ್ಬುಲ್ಲಾ ಮೇಲೆ ಪ್ರತಿದಾಳಿ ಆಗುವ ಸಂದರ್ಭದಲ್ಲಿ ಹಿಜ್ಬುಲ್ಲಾ ಅದನ್ನ ಖಂಡಿಸಿ ಏನಾದರೂ ಇರಾನ್ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿದರೆ ಅದರ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ ಅಮೆರಿಕ ಈಗಾಗಲೇ ಹೇಳಿದೆ. ಇಲ್ಲಿ ಸ್ವಯಂ ರಕ್ಷಣೆ, ಸೆಲ್ಫ್ ಡಿಫೆನ್ಸ್ ವಿಚಾರವಾಗಿ ಅಮೆರಿಕದ ರಕ್ಷಣಾ ಸಚಿವರು ಮಾತುಕತೆಯ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಇಸ್ರೇಲ್ನ ಸ್ವಯಂ ರಕ್ಷಣೆಯನ್ನ ನಾವು ಒಪ್ಕೊಳ್ತೀವಿ ಅನ್ನೋಂತಹ ಮಾತನ್ನ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನ ಆಸ್ಟಿನ್ ಅವರು ಹೇಳಿದ್ದು, ಒಂದು ವೇಳೆ ಇಸ್ರೇಲ್ ವಿರುದ್ಧ ನೇರ ಮಿಲಿಟರಿ ದಾಳಿಯನ್ನ ಇರಾನ್ ಆಯ್ಕೆ ಮಾಡಿಕೊಂಡರೆ ಅದನ್ನ ನಾವು ಖಂಡಿಸ್ತೀವಿ, ಅದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಈಗಾಗಲೇ ಅಮೆರಿಕ ಖಂಡ ತುಂಡವಾಗಿ ಈ ಇರಾನ್ನವರಿಗೆ ಹೇಳಿದ್ದರೂ ಕೂಡ ಈ ರೀತಿಯ ದಾಳಿ ಆಗ್ತಾ ಇದೆ. ಆದ್ರೆ ಇಸ್ರೇಲ್ ಈಗಾಗಲೇ ಐರನ್ ಡೋಮ್ ಮೂಲಕ ಈ ಎಲ್ಲ ಕ್ಷಿಪಣಿಗಳನ್ನ ನಾಶ ಮಾಡಿದೆ. ಈಗ ಪ್ರಶ್ನೆ ಏನಂತಂದ್ರೆ ಈ ರೀತಿಯ ದಾಳಿಯನ್ನ ಅಮೆರಿಕ ಯಾವ ರೀತಿ ನೋಡುತ್ತೆ? ಯಾಕಂದ್ರೆ ಈಗಾಗಲೇ ವಾರ್ನ್ ಮಾಡಿ ಆಗಿದೆ, ಇದು ನೆಟ್ಗೆ ಇರಲ್ಲ ಪರಿಣಾಮ ಅಂತ. ಮುಂದೆ ಏನಾಗ್ಬೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನಿಕೇಶ್. ಓಕೆ ಶ್ರೀಪಾದ್, ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇಸ್ರೇಲ್ ಪ್ರಮುಖ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರುಲ್ಲಾ ಹತ್ಯೆಗೆ ಪ್ರತಿಕಾರ ಇದು. ರಾಕೆಟ್ಗಳ ದಾಳಿ ಬಳಿಕ ಇರಾನ್ ಹೇಳಿಕೆಯನ್ನ ಕೊಟ್ಟಿದೆ. ಯಾವ ಕಾರಣಕ್ಕೆ ನಾವು ಯುದ್ಧವನ್ನ ಮಾಡ್ತಾ ಇದ್ವಿ, ಯಾವ ಕಾರಣಕ್ಕೆ ದಾಳಿಯನ್ನ ನಡೆಸ್ತಾ ಇದ್ವಿ ಅಂತ. ಹಿಜ್ಬುಲ್ಲಾ ನಾಯಕ ಹಸನ್ ನಸ್ರುಲ್ಲಾ ಹತ್ಯೆಗೆ ಪ್ರತಿಕಾರವನ್ನ ತೀರಿಸಿಕೊಳ್ತಾ ಇದ್ದೀವಿ. ಈ ಹಿನ್ನೆಲೆ ರಾಕೆಟ್ಗಳ ದಾಳಿಯನ್ನ ನಡೆಸ್ತಾ ಇದ್ವಿ ಅಂತ ಇರಾನ್ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದೆ.
ಇಸ್ರೇಲ್ನ ಪ್ರಮುಖ ಸೇನಾ ನೆಲೆಗಳನ್ನ ಹುಡುಕಿ ಇವರು ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಕಾರಣ ಎಷ್ಟೇ, ಹಿಜ್ಬುಲ್ಲಾ ನಾಯಕನನ್ನ ನೀವು ಸಾಯಿಸಿದ್ರಿ, ಆ ಕಾರಣಕ್ಕಾಗಿಯೇ ನಾವು ಈ ದಾಳಿಯನ್ನ ನಡೆಸ್ತಾ ಇದ್ವಿ. ಆ ಕಾರಣಕ್ಕಾಗಿಯೇ ಪ್ರತಿ ದಾಳಿ ನಡೆಸ್ತಾ ಇರುವಂತದ್ದು. ನಮ್ಮ ನಾಯಕರನ್ನ ಸಾಯಿಸಿದ್ರೆ ನಾವೇನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಯಾಕಂತ ಹೇಳಿದ್ರೆ ಈ ಕಾರಣದಿಂದಲೇ ನಾವು ನಿಮ್ಮ ವಿರುದ್ಧ ಈಗ ಕ್ಷಿಪಣಿ ದಾಳಿ ನಡೆಸ್ತಾ ಇದ್ದೀವಿ. ನೋಡಿ, ಇದೆಲ್ಲ ನೋಡ್ತಾ ಇದ್ರೆ ಒಳ್ಳೆ ದೀಪಾವಳಿಗೆ ರಾಕೆಟ್ ಹೋಗ್ತಾ ಇದ್ದಂಗಿದೆ. ಆದ್ರೆ ಇದು ರಾಕೆಟ್ ಅಲ್ಲ, ಇದೆಲ್ಲವೂ ಕೂಡ ಕ್ಷಿಪಣಿ ದಾಳಿಗಳು. ಇದೆಲ್ಲವೂ ಕೂಡ ಕ್ಷಿಪಣಿ ದಾಳಿಯಿಂದ ಜನರ ಮೇಲೆ ಆಗ್ತಾ ಇರುವಂತ, ಒಂದು ದೇಶದ ಮೇಲೆ ಆಗ್ತಾ ಇರುವಂತ ಪರಿಣಾಮ ಏನಾಗುತ್ತೆ ಅಂತ ನಾವು ಕೂಡ ಹಿಂದೆ ನೋಡಿ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿಗಳ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ಈಗಾಗಲೇ ಇಸ್ರೇಲ್ ಕೂಡ ಕೊಟ್ಟಿದೆ. ನಾವು ಕೂಡ ಸುಮ್ಮನೆ ಕೂರಲ್ಲ, ನಮ್ಮ ಹತ್ರ ಕೂಡ ಯುದ್ಧಾಸ್ತ್ರಗಳು ಇವೆ, ಅದನ್ನು ಕೂಡ ನಿಮ್ಮ ಮೇಲೆ ನಾವು ಪ್ರಯೋಗ ಮಾಡ್ತೀವಿ ಅಂತ ಇಸ್ರೇಲ್ ಕೂಡ ಈಗ ಒಂದು ಎಚ್ಚರಿಕೆಯನ್ನ ಇರಾನ್ ಮೇಲೆ ಕೊಟ್ಟಿದೆ. ಆದ್ರೆ ಇರಾನ್ ತಾವ್ಯಾಕೆ ಯುದ್ಧ ಮಾಡ್ತಾ ಇದ್ವಿ, ತಾವ್ಯಾಕೆ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ವಿ ಅಂತ ಒಂದು ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದೆ. ನಮ್ಮ ನಾಯಕರನ್ನ ನೀವು ಹೊಡೆದುರುಳಿಸಿದ್ರಿ, ಈ ಕಾರಣದಿಂದ ನಾವು ಯುದ್ಧ ಮಾಡ್ತಾ ಇದ್ವಿ ಅಂತ ಅವರು ಸ್ಪಷ್ಟತೆಯನ್ನ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿಗಳ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ಈಗಾಗಲೇ ಇಸ್ರೇಲ್ ಕೂಡ ಕೊಟ್ಟಿದೆ. ನಾವು ಕೂಡ ಸುಮ್ಮನೆ ಕೂರಲ್ಲ, ನಮ್ಮ ಹತ್ರ ಕೂಡ ಯುದ್ಧಾಸ್ತ್ರಗಳು ಇವೆ, ಅದನ್ನು ಕೂಡ ನಿಮ್ಮ ಮೇಲೆ ನಾವು ಪ್ರಯೋಗ ಮಾಡ್ತೀವಿ ಅಂತ ಇಸ್ರೇಲ್ ಕೂಡ ಈಗ ಒಂದು ಎಚ್ಚರಿಕೆಯನ್ನ ಇರಾನ್ ಮೇಲೆ ಕೊಟ್ಟಿದೆ. ಆದ್ರೆ ಇರಾನ್ ತಾವ್ಯಾಕೆ ಯುದ್ಧ ಮಾಡ್ತಾ ಇದ್ವಿ, ತಾವ್ಯಾಕೆ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ವಿ ಅಂತ ಒಂದು ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದೆ. ನಮ್ಮ ನಾಯಕರನ್ನ ನೀವು ಹೊಡೆದುರುಳಿಸಿದ್ರಿ, ಈ ಕಾರಣದಿಂದ ನಾವು ಯುದ್ಧ ಮಾಡ್ತಾ ಇದ್ವಿ ಅಂತ ಅವರು ಸ್ಪಷ್ಟತೆಯನ್ನ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿಗಳ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ಈಗಾಗಲೇ ಇಸ್ರೇಲ್ ಕೂಡ ಕೊಟ್ಟಿದೆ. ನಾವು ಕೂಡ ಸುಮ್ಮನೆ ಕೂರಲ್ಲ, ನಮ್ಮ ಹತ್ರ ಕೂಡ ಯುದ್ಧಾಸ್ತ್ರಗಳು ಇವೆ, ಅದನ್ನು ಕೂಡ ನಿಮ್ಮ ಮೇಲೆ ನಾವು ಪ್ರಯೋಗ ಮಾಡ್ತೀವಿ ಅಂತ ಇಸ್ರೇಲ್ ಕೂಡ ಈಗ ಒಂದು ಎಚ್ಚರಿಕೆಯನ್ನ ಇರಾನ್ ಮೇಲೆ ಕೊಟ್ಟಿದೆ. ಆದ್ರೆ ಇರಾನ್ ತಾವ್ಯಾಕೆ ಯುದ್ಧ ಮಾಡ್ತಾ ಇದ್ವಿ, ತಾವ್ಯಾಕೆ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ವಿ ಅಂತ ಒಂದು ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದೆ. ನಮ್ಮ ನಾಯಕರನ್ನ ನೀವು ಹೊಡೆದುರುಳಿಸಿದ್ರಿ, ಈ ಕಾರಣದಿಂದ ನಾವು ಯುದ್ಧ ಮಾಡ್ತಾ ಇದ್ವಿ ಅಂತ ಅವರು ಸ್ಪಷ್ಟತೆಯನ್ನ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿಗಳ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ಈಗಾಗಲೇ ಇಸ್ರೇಲ್ ಕೂಡ ಕೊಟ್ಟಿದೆ. ನಾವು ಕೂಡ ಸುಮ್ಮನೆ ಕೂರಲ್ಲ, ನಮ್ಮ ಹತ್ರ ಕೂಡ ಯುದ್ಧಾಸ್ತ್ರಗಳು ಇವೆ, ಅದನ್ನು ಕೂಡ ನಿಮ್ಮ ಮೇಲೆ ನಾವು ಪ್ರಯೋಗ ಮಾಡ್ತೀವಿ ಅಂತ ಇಸ್ರೇಲ್ ಕೂಡ ಈಗ ಒಂದು ಎಚ್ಚರಿಕೆಯನ್ನ ಇರಾನ್ ಮೇಲೆ ಕೊಟ್ಟಿದೆ. ಆದ್ರೆ ಇರಾನ್ ತಾವ್ಯಾಕೆ ಯುದ್ಧ ಮಾಡ್ತಾ ಇದ್ವಿ, ತಾವ್ಯಾಕೆ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ವಿ ಅಂತ ಒಂದು ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದೆ. ನಮ್ಮ ನಾಯಕರನ್ನ ನೀವು ಹೊಡೆದುರುಳಿಸಿದ್ರಿ, ಈ ಕಾರಣದಿಂದ ನಾವು ಯುದ್ಧ ಮಾಡ್ತಾ ಇದ್ವಿ ಅಂತ ಅವರು ಸ್ಪಷ್ಟತೆಯನ್ನ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿಗಳ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ಈಗಾಗಲೇ ಇಸ್ರೇಲ್ ಕೂಡ ಕೊಟ್ಟಿದೆ. ನಾವು ಕೂಡ ಸುಮ್ಮನೆ ಕೂರಲ್ಲ, ನಮ್ಮ ಹತ್ರ ಕೂಡ ಯುದ್ಧಾಸ್ತ್ರಗಳು ಇವೆ, ಅದನ್ನು ಕೂಡ ನಿಮ್ಮ ಮೇಲೆ ನಾವು ಪ್ರಯೋಗ ಮಾಡ್ತೀವಿ ಅಂತ ಇಸ್ರೇಲ್ ಕೂಡ ಈಗ ಒಂದು ಎಚ್ಚರಿಕೆಯನ್ನ ಇರಾನ್ ಮೇಲೆ ಕೊಟ್ಟಿದೆ. ಆದ್ರೆ ಇರಾನ್ ತಾವ್ಯಾಕೆ ಯುದ್ಧ ಮಾಡ್ತಾ ಇದ್ವಿ, ತಾವ್ಯಾಕೆ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ವಿ ಅಂತ ಒಂದು ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದೆ. ನಮ್ಮ ನಾಯಕರನ್ನ ನೀವು ಹೊಡೆದುರುಳಿಸಿದ್ರಿ, ಈ ಕಾರಣದಿಂದ ನಾವು ಯುದ್ಧ ಮಾಡ್ತಾ ಇದ್ವಿ ಅಂತ ಅವರು ಸ್ಪಷ್ಟತೆಯನ್ನ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿಗಳ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ಗೆ ಪ್ರತಿ ದಾಳಿಯ ಎಚ್ಚರಿಕೆಯನ್ನ ಈಗಾಗಲೇ ಇಸ್ರೇಲ್ ಕೂಡ ಕೊಟ್ಟಿದೆ. ನಾವು ಕೂಡ ಸುಮ್ಮನೆ ಕೂರಲ್ಲ, ನಮ್ಮ ಹತ್ರ ಕೂಡ ಯುದ್ಧಾಸ್ತ್ರಗಳು ಇವೆ, ಅದನ್ನು ಕೂಡ ನಿಮ್ಮ ಮೇಲೆ ನಾವು ಪ್ರಯೋಗ ಮಾಡ್ತೀವಿ ಅಂತ ಇಸ್ರೇಲ್ ಕೂಡ ಈಗ ಒಂದು ಎಚ್ಚರಿಕೆಯನ್ನ ಇರಾನ್ ಮೇಲೆ ಕೊಟ್ಟಿದೆ. ಆದ್ರೆ ಇರಾನ್ ತಾವ್ಯಾಕೆ ಯುದ್ಧ ಮಾಡ್ತಾ ಇದ್ವಿ, ತಾವ್ಯಾಕೆ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ವಿ ಅಂತ ಒಂದು ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದೆ. ನಮ್ಮ ನಾಯಕರನ್ನ ನೀವು ಹೊಡೆದುರುಳಿಸಿದ್ರಿ, ಈ ಕಾರಣದಿಂದ ನಾವು ಯುದ್ಧ ಮಾಡ್ತಾ ಇದ್ವಿ ಅಂತ ಅವರು ಸ್ಪಷ್ಟತೆಯನ್ನ.